ನೀಡುವ ಕೃಷಿ ರತ್ನ ಪ್ರಶಸ್ತಿ ತುಮಕೂರಲ್ಲಿ ಇನ್ನರ್ ವೀಲ್ ಸಂಸ್ಥೆ ಹಾಗೂ ಐಕ್ಯ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಲ್ಪತರು ಉತ್ಸವದ ಸಮಾರಂಭದಲ್ಲಿ ಜಿಲ್ಲೆ 58 ಜನ ಪ್ರಗತಿಪರ ಕೃಷಿಕರಿಗೆ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೃಷಿ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗುರುತಿಸಿ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಭಾಗದಲ್ಲಿ ಷಡಕ್ಷರಿ ಶಂಕರಲಿಂಗಪ್ಪ ಇವರ ಸಮಗ್ರ ಕೃಷಿಗೆ ಸನ್ಮಾನ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಚಲನಚಿತ್ರ ಕೇಳುತ್ತೇನೆ ನಟ ನಟಿಯರು ಭಾಗವಹಿಸಿದ್ರು. ಇನ್ನರ್ ವೀಲ್ ಕ್ಲಬ್ ಹಾಗೂ ಐಕ್ಯ ಫೌಂಡೇಶನ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಎರಡು ಸಂಸ್ಥೆಗಳ ಬಗ್ಗೆ ಮಾತಾಡಬೇಕು ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು. ಎಲ್ಲಿ ಯಾವ ದೇಶದಲ್ಲಿ ರೈತರಿಗೆ ಅತಿ ಹೆಚ್ಚಿನ ಗೌರವ ಸಿಗುತ್ತೆ, ಅವರಿಗೆ ಸೆಲೆಬ್ರಿಟಿ ಸ್ಟೇಟಸ್ ಸಿಗುತ್ತೆ, ಆ ದೇಶ ತುಂಬ ಸಮೃದ್ಧವಾಗಿರುತ್ತೆ. ಈಗೇನಾಗಿದೆ, ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರನ್ನ ಗುರುತಿಸೋದಿರ್ಬೋದು, ರೈತರಿಗೆ ಕೊಡಬೇಕಾದ ಗೌರವನ ಕೊಡಬೇಕಾಗಿರುವಂಥದ್ದು ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಕೃಷಿಕ ಸಮಾಜಕ್ಕೆ ಅತ್ಯಂತ ಹೆಚ್ಚಿನ ವಿದ್ಯಾವಂತರು ವಾಪಸ್ ಕೃಷಿಗೆ ಬರ್ತಾ ಇರೋದು ಮತ್ತು ಅವರ ಮುಂದಿನ ಜನ್ರೇಷನ್ನ ಮಕ್ಕಳನ್ನು ಕೂಡ ಕೃಷಿಗೆ ತೊಡಗಿಸ್ತಾ ಇರೋದು ತುಂಬ ಆಶಾದಾಯಕ ಸನ್ನಿವೇಶದಲ್ಲಿದೆ. ಅವೆಲ್ಲವನ್ನು ಕೂಡ ಗುರುತಿಸಿ ಇವತ್ತು ಐಕ್ಯ ಫೌಂಡೇಶನ್ ಮತ್ತು ಇನ್ನರ್ ವೀಲ್ ಕ್ಲಬ್ ಬೇರೆ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ರೈತರನ್ನು ಗುರುತಿಸಿ, ಅದರಲ್ಲೂ 58ನೇ ವರ್ಷದ ಒಂದು ಸಂದರ್ಭದಲ್ಲಿ 58 ಜನ ರೈತರನ್ನು ಗುರುತಿಸಿ, ಅದು ನಮ್ಮ ಇಡೀ ಜಿಲ್ಲೆಯ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಪ್ರಕಾರಗಳ ಕೃಷಿಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ರೈತರನ್ನು ಗುರುತಿಸಿ ಸನ್ಮಾನ ಮಾಡಿರುವಂಥದ್ದು ತುಂಬ ಖುಷಿ ಪಡಬೇಕಾದ ಸಮಾಚಾರ. ಹಾಗೆಯೇ ಅವರ ಕಾರ್ಯಕ್ರಮಗಳು ನೋಡಿದ್ವಿ, ಐಕ್ಯ ಫೌಂಡೇಶನ್ದು ಮತ್ತು ಇನ್ನರ್ ವೀಲ್ ಕ್ಲಬ್ಬಿನ ಕಾರ್ಯಕ್ರಮಗಳ ಪಟ್ಟಿ ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು. ಎಲ್ಲವೂ ಸಾಕಷ್ಟು ಕೃಷಿಕರಿಗೆ ಅವ್ರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ಹಾಗೆಯೇ ವಿಕಲಚೇತನರಿಗೆ ಮತ್ತು ಇನ್ನೂ ಅನೇಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಿರೋದು ನಿಜವಾಗ್ಲೂ ಒಂದು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ರೋಟರಿ ಕ್ಲಬ್ ಇದೆ, ಇನ್ನರ್ ವೀಲ್ ಕ್ಲಬ್ ಇದೆ, JCI, ಇವೆಲ್ಲವೂ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಸೇವಾ ಕಾರ್ಯಕ್ರಮಗಳು ಇರುತ್ತೆ. ಆದರೆ ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ಮಾಡಿದ್ದು ಅತಿ ಹೆಚ್ಚು ಮಾಡಿರೋದನ್ನು ನಾನು ನೋಡಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಐಕ್ಯ ಫೌಂಡೇಶನ್ ಮತ್ತು ಇನ್ನರ್ ವೀಲ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ತುಮಕೂರು ನಗರದ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀ GB ಜ್ಯೋತಿ ಗಣೇಶ್ ಅವರು ವಹಿಸಿದ್ರು. ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ.